ಸ್ಥಿತಪ್ರಜ್ಞ ಹೇಗಿರಬೇಕು ಅಂತ ತಿಳಿಸಿದಂಥ ಕೃಷ್ಣ ಮುಂದಿನ 3 ಶ್ಲೋಕಗಳಲ್ಲಿ ಕಾಮನೆಗಳನ್ನು ಬಿಡೋದು ಅಂದರೆ ಏನು ಮತ್ತು ಹೇಗೆ ಅನ್ನೋದನ್ನು ವಿವರಿಸ್ತಾನೆ ಅಂತ ತಿಳ್ಕೊಂಡಿದ್ವಿ. ಹಾಗಾದರೆ ಬನ್ನಿ ನೋಡೋಣ ಸಾಂಖ್ಯ ಯೋಗದ ಶ್ಲೋಕ 56ರಲ್ಲಿ ಕೃಷ್ಣ ಏನನ್ನು ಹೇಳ್ತಿದ್ದಾನೆ ಅಂತ. ದುಃಖೇಶ್ವನುದ್ವಿಗ್ನಮನಾಃ ಸುಖೇಶು ವಿಗತಸ್ಪೃಹಃ ಭೀತರಾಗಭಯಕ್ರೋಧಃ ಸ್ಥಿತಧೀರ್ಮುನಿರುಚ್ಯತೆ. ಜೀವನದಲ್ಲಿ ಸುಖ ದುಃಖ ಅನ್ನುವಂಥದ್ದು ಹಗಲು ಮತ್ತು ರಾತ್ರಿ ಇದ್ದ ಹಾಗೆ. ಇದು ನಿರಂತರ ಮತ್ತು ಯಾರನ್ನೂ ಬಿಟ್ಟಿಲ್ಲ. ಕೆಲವೊಮ್ಮೆ ಸುಖ ನಾವು ಬಯಸದೇ ಬರುತ್ತೆ. ಅದೇ ತರಹ ಇನ್ನೂ ಕೆಲವೊಮ್ಮೆ ದುಃಖ ಸರಮಾಲೆಯಾಗಿ ಬೆನ್ನಹತ್ತುತ್ತೆ. ದುಡ್ಡಿನಿಂದ ದುಃಖವನ್ನು ತಡೆಯೋಕ್ಕಾಗೋದಿಲ್ಲ, ಸುಖವನ್ನು ಖರೀದಿಸೋಕ್ಕೂ ಆಗೋದಿಲ್ಲ. ಸಾಮಾನ್ಯವಾಗಿ ದುಃಖ ಬಂದಾಗ ನಾವು ಉದ್ವೇಗಕ್ಕೊಳಗಾಗ್ತೀವಿ. ಇದರಿಂದ ಮನಸ್ಸು ಕಂಗೆಡುತ್ತೆ, ಅದರಿಂದ ದೇಹದ ಆರೋಗ್ಯ ಕೆಡುತ್ತೆ. ಯಾವುದು ಅನಿವಾರ್ಯವೋ ಅದರ ಬಗ್ಗೆ ಅಳುತ್ತಾ ಕೂತ್ಕೊಂಡ್ರೆ ಉಪಯೋಗ ಇಲ್ಲ. ಅಳುತ್ತಾ ಕೂರೋದ್ರಿಂದ ಬಂದ ದುಃಖ ಹೋಗೋದಿಲ್ಲ, ಬರುವ ದುಃಖವನ್ನು ತಡೆಯೋಕ್ಕೂ ಆಗೋದಿಲ್ಲ. ದುಃಖ ಸುಖದ ಸಿದ್ಧತೆ, ಸುಖ ದುಃಖದ ಸಿದ್ಧತೆ. ಇವು ಜೀವನದ ಅನಿವಾರ್ಯ ದ್ವಂದ್ವಗಳು. ಅಂದರೆ ಸುಖ ಬಂದಾಗ ಸಂತೋಷ ಪಡಬಾರ್ದು ಅಂತಲ್ಲ, ಆ ಸುಖದಲ್ಲಿ ಮೈ ಮರೆಯಬಾರ್ದು ಅಷ್ಟೆ. ತಟಸ್ಥತೆಯನ್ನು ಮನಸ್ಸಿಗೆ ಅಭ್ಯಾಸ ಮಾಡಿಸಬೇಕು. ಜೀವನ ಅನ್ನುವಂಥ ಯುದ್ಧದಲ್ಲಿ ಸುಖ ದುಃಖಗಳು ಹಾಸು ಹೊಕ್ಕಾಗಿವೆ ಅನ್ನುವಂಥ ಸತ್ಯವನ್ನು ಅರಿತು ಜೀವನವನ್ನು ಸಾಗಿಸಬೇಕು. ದುಃಖ ಬಂದಾಗ ಮನಸ್ಸನ್ನು ಗಟ್ಟಿಯಾಗಿಸ್ಕೊಂಡು ಬದುಕಬೇಕು ಅಂತ ಹೇಳೋದು ಸುಲಭ. ಆದರೆ ಅದನ್ನು ಜೀವನದಲ್ಲಿ ಅನುಸರಿಸೋದು ಅಷ್ಟೇ ಕಷ್ಟ. ಇದಕ್ಕೆ ಒಂದು ಉದಾಹರಣೆ ಕೊಡೋದಾದರೆ, ಮಹಾಭಾರತ ಯುದ್ಧದಲ್ಲಿ ಅಭಿಮನ್ಯು ಸತ್ತಾಗ ಅರ್ಜುನ ಕಣ್ಣೀರು ಸುರಿಸ್ದ. ಸ್ವಯಂ ಭಗವಂತನಿಂದ ಉಪದೇಶ ಪಡೆದು ಭಗವಂತನ ಸಾರಥ್ಯದಲ್ಲಿ ಯುದ್ಧಕ್ಕಿಳಿದ ಸ್ಥಿತಪ್ರಜ್ಞನಾದ ಅರ್ಜುನ ತನ್ನ ಮಗ ಅಭಿಮನ್ಯು ಸತ್ತಾಗ ದುಃಖಿಸ್ತಾನೆ. ನಾವು ದುಃಖವನ್ನು ಸ್ವೀಕರಿಸೋಕೆ ಅಭ್ಯಾಸ ಮಾಡಿಕೊಳ್ಬೇಕು. ಇಲ್ಲದೇ ಇದ್ದರೆ ಬದುಕು ದುಸ್ತರವಾಗುತ್ತೆ. ಯಾವುದೇ ಒಂದು ವಸ್ತುವಿನ ಬಗ್ಗೆ 3 ವಿಷಯಗಳು ಮನಸ್ಸಿನಲ್ಲಿರಬೇಕು. ಅವುಗಳಂದರೆ ರಾಗ, ಭಯ, ಕ್ರೋಧ. ದುಃಖದ ಪೂರ್ವಸ್ಥಿತಿ ಭಯ, ಭಯದ ಉತ್ತರ ಸ್ಥಿತಿ ದುಃಖ. ಅತಿಯಾಗಿ ಆಸೆ ಪಡೋದು ರಾಗ, ಆಸೆಪಟ್ಟು ವಸ್ತು ಸಿಗದೇ ಇದ್ದಾಗ ನಿರಾಸೆ. ಆ ವಸ್ತು ನಮ್ಮಿಂದ ದುರ್ಬಲರಿಗೆ ಸಿಕ್ಕಿದರೆ ಅವರ ಮೇಲೆ ಕ್ರೋಧ, ನಮ್ಮಿಂದ ಬಲಿಷ್ಠರಿಗೆ ಸಿಕ್ಕರೆ ಅವರಿಂದ ಭಯ. ಇವೆಲ್ಲವೂ ಮನಸ್ಸಿನ ಹೊಯ್ದಾಟ. ವ್ಯಾಸ ಮಹರ್ಷಿಗಳು ಹೇಳಿದಂತೆ ಈ ಜಗತ್ತಿನಲ್ಲಿ ಈವರೆಗೆ ಆಗಬಾರದ್ದು ಯಾವುದೂ ಆಗಿಲ್ಲ, ಹಾಗೂ ಇನ್ನು ಮುಂದೆ ಆಗೋದೂ ಇಲ್ಲ. ಆಗಬೇಕಾದ್ದು ಆಗಿಯೇ ತೀರುತ್ತೆ, ಅದರ ಬಗ್ಗೆ ಚಿಂತಿಸಿ ಫಲ ಇಲ್ಲ. ಇಂತಹ ಚಿಂತನಶೀಲತೆಯನ್ನು ಮೈಗೂಡಿಸಿಕೊಂಡವನು ಸ್ಥಿತಪ್ರಜ್ಞ ಅಂತ ಅನ್ನಿಸ್ಕೊಳ್ತಾನೆ. ಇಲ್ಲಿ ಈ ಶ್ಲೋಕದಲ್ಲಿ ಮುನಿಹಿ ಅನ್ನುವಂಥ ಪದ ಬಳಕೆಯಾಗಿದೆ. ಮುನಿಹಿ ಅಂದರೆ ಕಾಮ ಕ್ರೋಧವನ್ನು ಗೆದ್ದವನು. ನಾವು ಮನಸ್ಸನ್ನು ಎಲ್ಲ ಸಂದರ್ಭದಲ್ಲೂ ಏಕರೂಪವಾಗಿ ತಟಸ್ಥವಾಗಿಡೋಕೆ ಪ್ರಯತ್ನಿಸಬೇಕು. ಏನು ಬಂದರೂ ಬರಲಿ, ಭಗವಂತನ ದಯೆ ಒಂದಿರಲಿ ಅಂತ ಜೀವನದಲ್ಲಿ ಸುಖ ದುಃಖವನ್ನು ಸಮ ದೃಷ್ಟಿಯಿಂದ ಕಾಣುವವನು ಮುನಿ. ನೀನು ಕೂಡ ಅಂಥ ಮುನಿಯಾಗು ಅನ್ನೋದು ಇಲ್ಲಿರುವ ಸಂದೇಶ. ಮುಂದೆ ಕೃಷ್ಣ ಏನು ಹೇಳ್ತಾನೆ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.